ಇದರಲ್ಲಿ ನಂಬಿಕೆ ಇಟ್ಟುಕೊಂಡು ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಬಾಬಾ ಸಾಹೇಬ್ ಹೇಳಿದಂಥ ಮಾತುಗಳಿದೆಯಲ್ಲ, 7 ಕೋಟಿ ಜನರ ಸಾಮಾಜಿಕ ಆರ್ಥಿಕ ಶಕ್ತಿ ಅವರಿಗೆ ಕೊಡ್ತಕ್ಕಂಥದ್ದು. ಅವರು ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಭಾಷೆ ಮಾತಾಡಲಿ, ಯಾವುದೇ ಸಂಸ್ಕೃತಿ ಇರಲಿ, ಅವರಿಗೆ ಎಲ್ಲರಿಗೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನೇ ಇಂಗ್ಲಿಷ್ನಲ್ಲಿ ಸೆಕ್ಯುಲರಿಸಮ್ ಅಂತ ಕರಿತೀವಿ. ನಾವು ಪ್ರತಿಯೊಬ್ಬರು ಕೂಡ ಸೆಕ್ಯುಲರ್ ಆಗಿ ಬಾಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಅದನ್ನು ಮಾಡಿದಾಗ ಮಾತ್ರ ದೇಶದಲ್ಲಿ, ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ದೇಶದಲ್ಲಿ ಅನೇಕ ಸಾಧು ಸಂತರುಗಳು ಬಂದು ಹೋಗಿದ್ದಾರೆ. ಸಾಮಾಜಿಕ ನ್ಯಾಯವನ್ನ ಮಾಡ್ತಕ್ಕಂಥವ್ರು, ಸಮಾಜದ ಬದಲಾವಣೆಯನ್ನು ಮಾಡ್ತಕ್ಕಂಥವ್ರು, ಸಮಾಜ ಸುಧಾರಕರು, ಅವನ್ನೆಲ್ಲ ನಾವು ನೋಡದೆ ಸೂಫಿಗಳು ನಾವು ಇವುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇಂಥ ಒಂದು ಪವಿತ್ರವಾದಂಥ ಹಿನ್ನೆಲೆ ಇರ್ತಕ್ಕಂಥ ದೇಶದಲ್ಲಿ ನಾವು ಅವರು ಹೇಳ್ಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದು ಮಾಡಿದಾಗ ಮಾತ್ರ ದೇಶದಲ್ಲಿ ಸಂವಿಧಾನವನ್ನ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಸಂವಿಧಾನ ಏನೋ ಶ್ರೇಷ್ಠವಾಗಿದೆ, ಆದರೆ ಇದನ್ನ ಜಾರಿ ಮಾಡ್ತಕ್ಕಂಥವ್ರು ಅವರು ಶ್ರೇಷ್ಠತೆಯನ್ನ, ಸಂವಿಧಾನಕ್ಕೆ ಬದ್ಧತೆಯನ್ನ ಇಟ್ಕೊಂಡಾಗ ಮಾತ್ರ ಸಂವಿಧಾನ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನಕ್ಕೆ ವಿರುದ್ಧವಾಗಿರೋರು ಈ ದೇಶದಲ್ಲಿ ಅವ್ರ ಕೈನಲ್ಲಿ ಸಂವಿಧಾನ ಇದ್ರೆ ಅದು ಶ್ರೇಷ್ಠ ಸಂವಿಧಾನ ಆದರೂ ಕೂಡ ಕಳಪೆ ಸಂವಿಧಾನ ಆಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದರಿಂದ ನಾನು ಅನೇಕ ಸಾರಿ ದರ್ಗಕ್ಕೆ ಬಂದಿದ್ದೇನೆ. ಈ ದರ್ಗಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ಎಲ್ಲರೂ ಕೂಡ ನಡ್ಕೊಳ್ತಾರೆ. ಅದಕ್ಕೆ ನಾನು ನಮ್ಮ ಸರ್ಕಾರ ಇರುವಾಗ ಎಲ್ಲ ರೀತಿಯ ಸಹಾಯವನ್ನ ಈ ದರ್ಗಕ್ಕೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ. ಈ ಸಾರಿನೂ ಕೂಡ ಮಾಡಿದ್ದೀನಿ. 5 ವರ್ಷಕ್ಕೊಮ್ಮೆ ಇದು ಇಂಥ ಉರುಸು ನಡೀತಕ್ಕಂಥದ್ದು ಇದೆ. ನಾನು ಹಿಂದೆನೂ ಕೂಡ 2-3 ಸಾರಿ ಬಂದಿದ್ದೀನಿ, ಈಗಲೂ ಕೂಡ ಬಂದಿದ್ದೀನಿ. ಬಂದು ನನ್ನ ಗೌರವವನ್ನ, ನನ್ನ ಭಕ್ತಿಯನ್ನ ಈ ದರ್ಗಾದಲ್ಲಿ ಅರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವಲ್ಲ, ಆ ಕಾರ್ಯಕ್ರಮಗಳು ಎಲ್ಲ ಧರ್ಮದ ಜನರಿಗೂ ಕೂಡ ಅನ್ವಯ ಆಗ್ತದೆ. ಎಲ್ಲ ಜನ, ನಾವು ಧರ್ಮ ನೋಡಲ್ಲ, ಜಾತಿ ನೋಡಲ್ಲ, ಎಲ್ರಿಗೂ ಯಾರು ಬಡವರಿದ್ದಾರೆ, ಬಡವರಿದ್ದಾರೆ ಆ ಬಡವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಇಂಥ ಜಾತಿಗೆ ಸೀಮಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳಲ್ಲ, ಇಂಥ ಧರ್ಮದವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಎಲ್ಲ ಜಾತಿಯ ಜನರಿಗೂ, ಎಲ್ಲ ಜಾತಿಯ ಧರ್ಮದ ಜನರಿಗೂ. ಅದಕ್ಕೆ ಅನೇಕ ಸಾರಿ ನನಗೆ ಟೀಕೆಗಳಿಗೂ ಒಳಗಾಗ್ತೀನಿ. ನಾನು ಹಿಂದುತ್ವದ ಪ್ರತಿಪಾದಕರು ಇದ್ದಾರಲ್ಲ, ಅವರು ನನಗೆ ಅನೇಕ ಸಾರಿ ಟೀಕೆಯನ್ನು ಮಾಡ್ತಾರೆ. ನನಗೆ ಒಂದೊಂದು ಸಾರಿ ಮುಸಲ್ಮಾನರ ಹೆಸರನ್ನೇ ಇಟ್ಬಿಡ್ತಾರೆ. ನನಗೆ ಮುಸಲ್ಮಾನರ ಹೆಸರು ಅವರ ಹೆಸರಿನಲ್ಲಿ ಮೂಲಕ ಕರೀತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ನಾನು ಅದಕ್ಕೆ ಯಾವುದಕ್ಕೂ ಎದೆಗುಂದಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಯಾರಿಗೂ ಕರ್ಕೊಂತ ಎದೆಗುಂದಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಂದ ವಿಮುಖರಾಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ನಮ್ಮದು ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಭಾಷೆಯವರು ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ
ನಾವು ಮನುಷ್ಯರನ್ನು ಪ್ರೀತಿಸಬೇಕು ಹೊರತು ನಾವೆಲ್ಲ ಮೂಲತಃ ಮನುಷ್ಯರು, ಆಮೇಲೆ ಧರ್ಮ, ಆಮೇಲೆ ಭಾಷೆ, ಆಮೇಲೆ ಸಂಸ್ಕೃತಿ, ಇದನ್ನು ಹೇಳ್ತಕ್ಕಂಥವ್ರು. ಅದರಿಂದ ಮೂಲತಃ ನಾವೆಲ್ಲ ಮನುಷ್ಯರು. ಮನುಷ್ಯನನ್ನ ಪ್ರೀತಿಸಬೇಕು.